ಸಮಗ್ರ ಭಾಗವತ ಅಂದರೆ 18,000 ಶ್ಲೋಕ, 12 ಸ್ಕಂದ, 344 ಅಧ್ಯಾಯಗಳು, ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ಇರುವಂತಹ ಗ್ರಂಥ. ಎಲ್ಲ ಪುರಾಣಗಳ ಸಾರ ಯಾವುದು ಅಂದರೆ ಭಾಗವತ. 12 ಸ್ಕಂದಗಳ ಭಾಗವತನ್ನ ಶ್ರೀ ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯರು ಹೇಳಿ ಕಡೆಗೆ ಒಂದು ಮಾತು ಹೇಳ್ತಾರೆ. 18,000 ಶ್ಲೋಕದಲ್ಲಿ ನಾನು ನಿನಗೇನು ಉಪದೇಶ ಮಾಡಿದೆ, ನೀನು ಎಷ್ಟು ನೆನ್ಪಿಟ್ಕೊಳ್ತೀಯ, ಎಷ್ಟು ಮರ್ತು ಹೋಗ್ತೀಯ ಗೊತ್ತಿಲ್ಲ. ಅದಕ್ಕಾಗಿ ಈ ಎಲ್ಲ ಸಾವಿರ ಶ್ಲೋಕಗಳ ಸಾರ, ಎಲ್ಲ ಕಥೆಗಳ ಸಾರ ಒಂದು ಶ್ಲೋಕದಲ್ಲಿ ನಿನಗೆ ಹೇಳ್ತೇನೆ ಅಂತ ಕಡೇ ಸ್ಕಂದದಲ್ಲಿ ಶುಕರ ಮುಖದಿಂದ ಹರಿದು ಹೊರಬಂದ ಭಾಗವತದ ವಚನ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ನಾವು ಮಾಡುವ ಎಲ್ಲ ಪಾಪಗಳಿಗೆ ಒಂದೇ ಪ್ರಾಯಶ್ಚಿತ್ತ, ಅದು ಭಗವಂತನ ನಾಮ ಸಂಕೀರ್ತನೆ. ಅದಕ್ಕೆಂದೇ ಜಗದ್ಗುರು ಮಧ್ವಾಚಾರ್ಯರು ತದಲಂ ಬಹುಲೋ ಕವಿ ಚಿಂತನೆಯ ಪ್ರವಣಂ ಕುರು ಮಾನಸ ಈಶಪದೇ, ಅದನ್ನೇ ದಾಸರಾಯರು ಹರಿಭಜನೆ ಮಾಡೋ ನಿರಂತರ ಅಂತ ಹೇಳ್ತಾ ಇದ್ದಾರೆ.